परम पूज्य प्रातस्मरणीय जगदादि जगद्गुरु परमेश्वरನ ಪರಾವತಾರಿಗಳು ಪರಮ ಕಲ್ಯಾಣಕಾರಿ ಪರಮ ದಯಾನಿಧಿ ಜಗದ್ಗುರು ಸಿದ್ಧಾರೂಢರ ಮೌನ ಯೋಗಿ ಸ್ಥಿತಪ್ರಜ್ಞ ನೋಟ ಮಾತ್ರದಿಂದ ಜೀವಿಗಳನ್ನು ಉದ್ಧರಿಸಿರುವ ಜಗದ್ಗುರು ಗುರುನಾಥಾರೂಢರ ವಿಶ್ವಗುರು ಮಾನವತಾವಾದಿ ಜಗಜ್ಯೋತಿ ಅನ್ನ ಬಸವಣ್ಣನವರ ಉಳಿದ ಎಲ್ಲ ಬಸವಾದಿ ಶಿವಶರಣರ ಕನ್ನಡ ನಾಡಿನ ಎಲ್ಲ ದಾರ್ಶನಿಕರ ಎಲ್ಲರ ಶ್ರೀಚರಣಗಳಲ್ಲಿ ಅನಂತ ಭಕ್ತಿಯ ನಮಸ್ಕಾರ ಸಲ್ಲಿಸಿ ಪರಮ ಪೂಜ್ಯರು ಪ್ರಾತಸ್ಮರಣೀಯರು ಎನ್ನಾತ್ಮ ಕಲ್ಯಾಣ ಕರ್ತೃಗಳು ಆಗಿರುವ ಸದ್ಗುರುವಿನ ಶ್ರೀಚರಣಗಳನ್ನು ಹೃತ್ಪದ್ಮದಲ್ಲಿ ಸ್ಥಾಪಿಸಿಕೊಂಡು ಪುಣ್ಯಕ್ಷೇತ್ರವಾಗಿರುವ ಪಾವನ ಕ್ಷೇತ್ರವೆಂದೆನಿಸಿಕೊಂಡಿರುವ ಮನಗುಂಡಿಯ ಗ್ರಾಮದಲ್ಲಿ ಈ ಜಂಗಲಮಯ ಪ್ರದೇಶವನ್ನು ಮಂಗಲಮಯವನ್ನಾಗಿ ಆಗಿಸಿರುವಂಥ ಅನಂತ ತಪೋನಿಷ್ಠರು ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಜ್ಞಾನ ನಿಧಿಗಳು ವೈದ್ಯರು ಕೂಡ ಅನಂತ ಕರುಣಾಮೂರ್ತಿಗಳು ಹದುಳ ಹೃದಯದವರು ಸರಳ ಸಜ್ಜನಿಕೆ ಸಾಕಾರ ಮೂರ್ತಿಗಳು ಆಗಿರುವ ಪರಮ ಪೂಜ್ಯ ಬಸವಾನಂದ ಅಪ್ಪಾಜಿಯವರ ಶ್ರೀಚರಣದಲ್ಲಿ ಅನಂತ ಭಕ್ತಿಯ ನಮಸ್ಕಾರ ಸಲ್ಲಿಸಿ ಈ ಅಮಾವಾಸ್ಯೆಯ ಪ್ರತಿ ಅಮಾವಾಸ್ಯೆ ಶಿವಾನುಭವ ಗೋಷ್ಠಿಯಲ್ಲಿ ವಿಶೇಷವಾಗಿ ಎಲ್ಲರನ್ನ ಆಮಂತ್ರಿಸಿ ಅವರಿಂದ ತಮ್ಮೆಲ್ಲರಿಗೂ ವಿಷಯಗಳನ್ನು ತಿಳಿಸಿ ಜ್ಞಾನವನ್ನು ತಿಳಿಪಡಿಸ್ತಕ್ಕಂಥ ಈ ತಿಂಗಳಲ್ಲಿ ಈ ಅಮಾವಾಸ್ಯೆ ಕಾರ್ಯಕ್ರಮದಲ್ಲಿ ಆಹ್ವಾನಿತರಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರಲ್ಲಿಯೂ ಅನಂತ ವಂದನೆಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಸತ್ಸಂಗದಲ್ಲಿ ಭಾಗವಹಿಸಿ ಯಥಾರ್ಥ ಜ್ಞಾನವನ್ನು ಪಡೆದುಕೊಂಡು ಧನ್ಯರಾಗಬೇಕು ಎಂಬ ಅಪೇಕ್ಷೆಯಿಂದ ಆಗಮಿಸಿರುವ ಎಲ್ಲ ಶರಣ ತಂದೆ ತಾಯಂದಿರಲ್ಲಿ ಶರಣಾರ್ಥಿಗಳು. ಇಲ್ಲಿವರೆಗೆ ಬಹು ಸುಂದರವಾಗಿರ್ತಕ್ಕಂಥ ವಿಷಯಗಳನ್ನು ಮಾತಾಡ್ತಾ ಬಂದರು. ಯಾಕಂತ ಕೇಳಿದರೆ ಈಗಿನ ಜನ್ರೇಷನ್ ನೋಡಬೇಕು ಅಂತಂದರೆ ಯಾವುದೂ ಕೆಲಸ ಬೇಡ, ಆರಾಮವಾಗಿ ಇರಬೇಕು, ಹೊಲದಾಗ ಕೆಲಸ ಮಾಡೋದು ಬೇಡ, ಹೊಲದಾಗಿಂದ ದವಸ ಧಾನ್ಯಗಳು ಊಟಕ್ಕೆ ಬೇಕು, ದನಗಳನ್ನು ಪರಿಪಾಲನೆ ಮಾಡೋದು ಬೇಕಾಗಿಲ್ಲ, ಹಾಲು ಮೊಸರು ಮಜ್ಜಿಗೆ ಬೇಕು, ತುಪ್ಪದಿಂದ ಊಟ ಮಾಡೋಂಗಿಲ್ರಿ ನಾವು ಅಂತಾರೆ. ಮತ್ತೆ ಹಾಲು ಬೇಕು, ಮೊಸರು ಬೇಕು, ದನದ ವ್ಯವಸ್ಥೆ ಮಾಡೋಕ್ಕೆ ಬೇಡ, ಕೆಲಸ ಮಾತ್ರ ಬೇಡ, ಕೈ ಕೆಸರಾಗಬಾರ್ದು, ಮೊಸರು ಬೇಕು ಅಂತ. ಕೈ ಕೆಸರಾಗಲಾರ್ದೆ ಬಾಯಿ ಮೊಸರು ಹೆಂಗಾಗುತ್ತ? ಅಸಾಧ್ಯ ಮಾತು. ಭಾಳ ಸುಂದರವಾಗಿದೆ. ಕೃಷಿ ಬಗ್ಗೆ ಕೂಡ ಸಾಕಷ್ಟು ಹೇಳ್ಕೊಂಡು ಬಂದರು. ಕೃಷಿಗೆ ತಕ್ಕಂಗೆ ಗೊಬ್ಬರನೂ ಬೇಕು, ನೀರು ಬೇಕು, ಆಮೇಲೆ ಕೆಲಸ ಶ್ರಮನೂ ಬೇಕು. ಅದಕ್ಕೆ ಎಲ್ಲ ಆದಾಗನೇ ನಮಗೇನಾಗ್ತದೆ? ಆದಾಯ ಅಂದ್ರೆ ದವಸ ಧಾನ್ಯ ಸಿಗ್ತಾವೆ. ಒಕ್ಕದಿದ್ದರೆ ಬೆಕ್ಕುವುದು ಜಗವೆಲ್ಲ. ಗೊತ್ತು ನಿಮಗೆಲ್ಲ ಸೂತ್ರ ಇದು. ಖರೆ ಏನು ಮಾಡೋದು? ನಡ್ಕೊಳ್ಳೋದು ಭಾಳ ಕಷ್ಟ, ನಡ್ಕೊಳಕ್ಕಾಗೋದಿಲ್ಲ. ಒಕ್ಕದಿದ್ರೆ ಎಲ್ಲ ಎಷ್ಟೊಂದು ಜನ್ರೇಷನ್ ಮುಂದೆ ಹೋಗ್ಯದಪ್ಪ ಅಂತಿಗೆ, ಭಾಳ ಮುಂದೆ ಹೋಗ್ಯದ. ಆದ್ರೆ ಆನ್ಲೈನ್ನೊಳಗೆಲ್ಲ ಬರ್ತೈತಿ, ಎಲ್ಲ ಬರ್ತೈತಿಲ್ರಿ ಆನ್ಲೈನ್ನಲ್ಲಿ. ಬೆಳೆನೂ ಬರೋಂಗಿಲ್ಲ. ಬೆಳಿಬೇಕಾದ್ರೆ ಬರ್ಬೇಕ್ರಿ, ಸೀದಾ ಭೂಮಿಗೇನೆ ಹೋಗ್ಬೇಕು. ಅಲ್ಲಿ ಗೊಬ್ಬರ ಹಾಕಬೇಕು, ಕಳೆ ತೆಗಿಬೇಕು, ಇತ್ಯಾದಿ ಎಲ್ಲ ಕೆಲಸ ನಿಮ್ಗೆ ಗೊತ್ತಿದೆ. ಎಲ್ಲ ಮಾಡಿದಾಗನೇ ಬರ್ತೈತಿಲ್ಲ. ಅದ್ರ ಸಲುವಾಗಿ ಇಲ್ಲ, ಇದನ್ನ ಯಾಕೆ ಮುಖ್ಯವಾಗಿರ್ತಕ್ಕ ಕೆಲಸ ಮಾಡಲಿಕ್ಕೆ ತಯಾರಿಲ್ಲ ಮನುಷ್ಯ. ಅಂದ್ರೆ ಸೋಮಾರಿಗಿದಾನಂತ ಅರ್ಥ. ನಮ್ಮ ತಾಯಿಗಳು ಟಿ ವಿ ಮುಂದೆ ಕುಂದಿರ್ತಾರೆ, ನಮ್ಮ ಅಪ್ಪಗಳು ಆ ಕಡೆ ಸೋಮು ಅಡ್ಡಾಡ್ಕೊಂಡು ಹೋಗ್ಬಿಡ್ತಾರೆ. ಹಂಗೆ ಮಾಡೋದು ಭಾಳ ಆಲಸ್ಯಗಳಾಗಿಬಿಟ್ಟಾರಂತ. ಈಗ ಯಾಕೆ ಹಂಗೆ ಆಲಸ್ಯಗಳಾಗ್ಯಾರಿ ಅಂತ ಆಹಾರದಿಂದ ಕೂಡ ಹಂಗೆ ಆಲಸ್ಯತನ ಬರ್ತಿರ್ತೈತಿ. ಆಮೇಲೆ ಸರಿಯಾಗಿ ನಮ್ಮ ಆರೋಗ್ಯ ಚಲೋ ಇರಬೇಕಂದ್ರೆ ಅವ್ರಿಗೆ ಮನಸ್ಸಿಗೂ ಸಮಾಧಾನ ಇರೋಂಗಿಲ್ಲ, ಫಿಸಿಕಲಿಯಾಗಿ ಮತ್ತು ಮೈಂಡಲ್ಲಿ ಸಹಿತ ಅವ್ರಿಗೆ ಏನಾಗಿರಂಗಿಲ್ಲ, ಕೆಲಸ ಕೊಡೋಂಗಿಲ್ಲ. ಕೆಲಸ ಕೊಡಲಿಲ್ಲ ಅಂದರೆ ಯಾವುದೋ ಆದಾಯ ಹೋಗಿಲ್ಲ ಅಂತ ಅರ್ಥ. ಅದ್ರ ಸಲುವಾಗಿ ಇಲ್ಲಿ ನಾವು ಬೆಳೀತಕ್ಕಂಥ ಬೆಳೆಯಲ್ಲಿ ಸಾವಯವ ಇರಬೇಕಂತ ಹೇಳ್ಕೊಂಡು ಬಂದರು. ಸಾವಯವ ಅಂದರೆ ಕೇವಲ ಸಗಣಿ ಗೊಬ್ಬರದಿಂದ, ಮೊದಲೆಲ್ಲ ಸಗಣಿ ಗೊಬ್ಬರದಿಂದ ನಾವೆಲ್ಲ ಬೆಳೀತಿದ್ರು.
ಹಿಂದಿನ ಕಾಲದಲ್ಲಿ ಒಂದು 50 ವರ್ಷದಿಂದ ಇದು ಎಲ್ಲ ಯಾವುದು ಯೂರಿಯಾ ಏನು ಗೊತ್ತಿರಲಿಲ್ಲ. ಆದ್ರೆ ಇಳುವರಿ ಏನಾಗ್ತಿತ್ತು ಅಂತಿದ್ರೆ ಜಾಸ್ತಿ ಬರ್ತಿರ್ಲಿಲ್ಲ, ಆದ್ರೆ ಭಾಳ ಅಚ್ಚುಕಟ್ಟೆ. ಅದೆಲ್ಲ ಜವಾರಿ ಅಂತಿದ್ರು ನೋಡು, ಹಿಂದಿನ ಜನ ಅಂತಿರ್ತಾರೆ, ಅಜ್ಜಗಳು ಇದ್ದವರು, ನಾವೆಲ್ಲ ಹಿಂದ್ರಿ ಜವಾರಿ ತಿಂದವ್ರಿ, ಜವಾರಿ ಉಂಡವ್ರು ಅಂತಿರ್ತಾರೆ. ಎಮ್ಮೆ ಹಾಲನ್ನು ಊಟ ಮಾಡ್ತಿದ್ರು. ಈ ಜರ್ಸಿ ಆಕಳ ಇರಲಿಲ್ಲ ಅವಾಗ. ಈಗೆಲ್ಲ ಜರ್ಸಿ ಆಕಳ ಬಂದಾವ, ಭಾಳ ಹಾಲು ಕೊಡ್ತಾವ ಜಾಸ್ತಿ, ಕರೆ ಅದ್ರಾಗೇನು ಶಕ್ತಿ ಇರಂಗಿಲ್ಲ. ಅದೇ ಜವಾರಿ ಆಕಳದಲ್ಲಿ ಒಂದು ಕಪ್ಪ ಊಟ ಮಾಡಿ ಕೂಡ ಆರೋಗ್ಯ ಚೆನ್ನಾಗಿರ್ತದೆ. ಹೀಗೆ ಆ ಜವಾರಿ ಅಡುಗೆನ ಬೇರೆ, ಇದು ಹೈಬ್ರಿಡ್ ಅಡುಗೆನ ಬೇರೆ. ಅದರಿಂದ ಕೈ ಎಡಿ, ಕಾಲಡಿ, ಸೊಂಟ ಇವೆಲ್ಲ ಯಾಕಾಗತ್ತವ? ಮೊದಲಿನ ಕಾಲದಲ್ಲಿ ಕೈ ಕಾಲು ಇರಲಿಲ್ಲ. ಅವಾಗ ಬಾವಿನ ನೀರು ಸೇರ್ಕೊಂಡ್ಬಂದು ಬೀಸಿ ಅಡುಗೆ ಮಾಡ್ತಾರೆ ತಾಯಿಂದರು. ಇವೆಲ್ಲ ಮುಂಜಾನೆ ಗಳೆ ಹೊಡ್ಯಕ್ಕೆ ಹೋದ್ರು ಅಂತಂದ್ರೆ ಹೊಲದಾಗನೇ ರೈತ ಕೆಲಸ ಮಾಡ್ತಿದ್ದ, ಅದ್ರ ದಷ್ಟು ಮುಷ್ಟಾಗಿ ಇರ್ತಿದ್ರು. ಅದಕ್ಕಾಗಿ ಇವೆಲ್ಲ ಏನಾಗಿದೆ ಅಂತಿದ್ರೆ ಎಲ್ಲ ಲೈನ್ ತಪ್ಪಿ ಎಲ್ಲ ಮೋಜ್ ಮಜಾದಾಗ ಹೊಂಟು ಬಿಟ್ಟದ. ಅದಕ್ಕಾಗಿ ಇಷ್ಟೆಲ್ಲ ದುಃಖಕ್ಕೆ ಕಾರಣ ಆಗ್ತದ. ಈ ಹೊಲದಲ್ಲಿರ್ತಕ್ಕ ಶಕ್ತಿ ಯಾಕೆ ಏನಾಗತ್ತೈತೆ ಅಂತ ಕೇಳಿದ್ರೆ, ಈಗ ಹೆಂಗೆ ಅಂತ ಕೇಳಿದ್ರೆ ಒಂದು ಸ್ವಲ್ಪ ಕೋತಂಬರಿನೋ, ಪಾಲಕೋ, ಸಬ್ಬಸಿಗೆನೋ, ಯಾವುದೋ ಒಂದು ಕಾಯಿಪಲ್ಯನೋ ಅಥವಾ ಬೆಳೆನೋ ಹಾಕಿದ್ರೆ ಸಿಂಪಡಿಸ್ಬೇಕೇನ್ರಿ ಔಷಧ, ಎಲ್ಲ ಔಷಧ ಮೇಲೇನೆ. ಒಂದು ತಿಂಗಳಿಗೆ ಇಷ್ಟು ತುಪ್ಪ ಬರ್ತೈತೆ, ಅದು ಇಷ್ಟು ದೊಡ್ಡ ದೇವ್ರ ಬೆಳೆದಿರ್ತೈತಿ, ಹಾಕಿದ್ರೆ ಸ್ವಾದ ಇಲ್ಲ. ಏನು ಎಷ್ಟು ಬೇಕಾದ ಕೊತ್ತಂಬರಿ ಹಾಕಿ ಒಂದು ಸ್ವೀಟಲ್ಲಿ ಹಾಕಿರಿ ನೀವು ಸ್ವಾದ. ಮೊದಲ ಜವಾರಿ ಬೆಳೀತಿದ್ರು, ಒಂದು 2 ಕಡೆ ಯಾರು ಓಣೆ ಹಿಡ್ಕೊಂಡು ಬಂದ್ರೆ ಸಾಕು, ಘಮ್ ಘಮ್ ವಾಸನೆ ಬರ್ತಿತ್ತು. ಅಡಿಗೆ ಆ ಕಾಯಿಪಲ್ಯ ಅಥವಾ ಸಾಂಬಾರದು ಕುದಿಯಾಕತ್ತಿತ್ತು ಅಂದ್ರೆ ವಾಸನೆ ಬರ್ತಿತ್ತು ಮನೆಗೆಲ್ಲ. ಈ ಮುನ್ಯಾಗ ಬಿಟ್ಕೊಂಡು ವಾಸನೆ ಬರೋಂಗಿಲ್ಲ. ಕೊತ್ತಂಬರಿದು ಸಾಂಬಾರು ಏನಿಲ್ಲ ಇಲ್ರಿ. ಅಂದ್ರೆ ಹಂಗೈತಿ ಪರಿಸ್ಥಿತಿನ ಹಂಗೆ. ಎಲ್ಲ ಔಷಧಿಯುಕ್ತವಾಗಿರ್ತಾವೆ, ವಿಷಾನೇ ತಿಂದಾಗ ಅಂತ ಅರ್ಥ. ಅದಕ್ಕಾಗಿ ಎಲ್ಲ ರೈತರು ಎಲ್ಲ ಕಡೆ ಎಚ್ಚರಿಸಾಕತ್ತಿದ್ದಾರೆ. ತಿಳಿದಿರ್ತಕ್ಕಂಥವ್ರು, ಮಹಾತ್ಮರು, ಜ್ಞಾನಿಗಳು ಏನು ಎಚ್ಚರಿಸ್ತಾರೆ ಅಂತ ಕೇಳಿದ್ರೆ, ಅಂಥವೆಲ್ಲ ಮಾಡ್ಲಾಕ ಭೂಮಿ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನೀವೆಲ್ಲ ಸಾವಯವನ್ನ ದನಗಳ ಜೋಪಾನ ಮಾಡ್ರಿ. ದನಗಳದ್ದು ಎಷ್ಟು ಉಪಯುಕ್ತ ಹೇಳಿದ್ರು ನೋಡ್ರಿ, ಮೊದಲು ಮಾತಾಡಿದ್ರಲ್ಲ ಅವರು, ಎಷ್ಟೊಂದು ಉಪಯುಕ್ತವಾಗಿರ್ತಕ್ಕಂಥ ಈ ದನಗಳಂತಂದ್ರೆ ಏನು ಬೇಡಪ್ಪ ಬೇಡ ಅಂತಿರ್ತಾರೆ. ದನಗಳಿಂದ ಎಷ್ಟು ಅವನ್ನ ನಾವು ಬದುಕಿಸ್ತಾವೆ, ಅವನ್ನ ನಾವು ಬದುಕಿಸೋದಿರಲ್ಲೇನೋ ಅಂತ ಮಾತೇ ಇದೆ. ಆಕಳಾಯ್ತು, ಎತ್ತುಗಳಾಯಿತು, ಎಮ್ಮೆಗಳಾಯ್ತು, ಯಾವುದೇ ಒಂದು ದನಗಳನ್ನು ಸಹಿತವಾಗಿ ನಾವು ಸುಂದರವಾಗಿ ಬಳಸಬೇಕು. ಅದರಿಂದ ನಮಗೆ ಲಾಭವಂತಾಗಿ ಲುಕ್ಷಾನ ಅಂತಕ್ಕಂಥದ್ದಿಲ್ಲ ಅನ್ನೋಂಥ ಮಾತು ಹೇಳ್ಕೊಂಡು ಬಂದರು. ಅದಕ್ಕಾಗಿ ಇವತ್ತಿನ ದಿವಸ ಮುಖ್ಯವಾದ ಏನಂತಿದ್ರೆ ತುರಗಾಯಿ ರಾಮಣ್ಣನ ವಿಷಯನ ಹೇಳ್ಕೊಂಬಂದ್ರು. ತುರಗಾಯಿ ರಾಮಣ್ಣ ಅಂತಂದ್ರೆ ಗೋವುಗಳ ರಕ್ಷಣೆ ಮಾಡ್ತಿದ್ದಂತೆ. ಏನಿದೆ, ಗೋವುಗಳನ್ನು ರಕ್ಷಣೆ ಮಾಡಿ ಗೋವುಗಳನ್ನ ಕಾಯ್ತಿದ್ದ ಅನ್ನೋ ಅದಕ್ಕೊಂದು ವಚನ ಹೇಳ್ಕೊಂಬಂದ್ರು. ವಚನ ನಾನು ನೋಡಿಲ್ಲ, ಆದ್ರೆ ಒಂದು ಸೂತ್ರ ಹೇಳಿದ್ರು ಅವರು, ಅದ್ರ ಬೇಗ ಹೇಳ್ತೇನೆ ನಿಮಗೆ. ಏನಂತ ಕೇಳಿದ್ರೆ, ದನಗಾಯಿ ರಾಮಣ್ಣ, ತುರಗಾಯಿ ರಾಮಣ್ಣ, ದನಗಾಯಿ ಅಲ್ಲ, ಎರಡು ಒಂದೇ. ತುರಗಾಯಿ ರಾಮಣ್ಣನವರು ಏನು ಗೋವುಗಳನ್ನು ಕಾಯ್ತಿದ್ರು ಅಂತ ಇದ್ರು. ಅದರ ಅರ್ಥ ಒಂದು ವಚನ ಹೇಳ್ಕೊಂಬಂದ್ರು. ಈ ಗೋವುಗಳು ಅಂದ್ರೆ ಏನಂತ ಕೇಳಿದ್ರೆ ಇಂದ್ರಿಯಗಳು. ಆಮೇಲೆ ಒಂದು 100 ಆಕಳ ಅಥವಾ ದನಗಳು ಇದ್ರೂ ಕೂಡ 100 ಬಡಿಗೆ ಬೇಕಾಗಂಗಿಲ್ಲ. ಒಂದೇ ಒಂದು ಬಡಿಗಿದ್ರೆ ಸಾಕು ಕಾಯ್ಲಿಕ್ಕೆ. ಏನು ಹತ್ತಿಟ್ಕೊತಿದ್ದೆ ನಾವು ಇಲ್ಲ. ಹಾಗೆ ಎಷ್ಟು ಉದಾಹರಣೆ, ಸುಂದರವಾಗಿರ್ತಕ್ಕಂಥ ಉದಾಹರಣೆ ಇಲ್ಲಿ ಬಂದ ನೋಡ್ರಿ. ಆಧ್ಯಾತ್ಮಿಕ ಹಚ್ಚಲಿಕ್ಕೆ ಬರ್ತೈತದ. ಹೆಂಗಂತ ಕೇಳಿದ್ರೆ, ಇಲ್ಲಿ ಒಂದೇ ಒಂದು ಬಡಿಗೆ ಅಷ್ಟು ಆಕಳನ್ನ ಹೆಂಗ ರಕ್ಷಣೆ ಮಾಡ್ತೈತೆ, ಹೆಂಗ ನಿಯಂತ್ರಿಸ್ತಿತ್ತೋ ಹಾಗೆ ಈ ದಶೇಂದ್ರಿಯಗಳ ಇದ್ರೂ ಕೂಡ ಮನಸ್ಸಂತಕ್ಕಂಥದ್ದು ಒಂದೇ. ಈ ಮನ ಅಂತಕ್ಕಂಥದ್ರಿಂದ ಅಷ್ಟು ಇಂದ್ರಿಯಗಳನ್ನ ನಿಯಂತ್ರಿಸ್ಲಿಕ್ಕೆ ಬರ್ತದೆ. ಮನಸ್ಸ ಎಲ್ಲಕ್ಕೂ ಕಾರಣ ಅನ್ನುವಂಥ ಮಾತು. ಇಲ್ಲಿ ತುರಗಾಯಿ ರಾಮಣ್ಣ ಅಂತಂದ್ರೆ ಆತ್ಮಶಕ್ತಿ. ಆಧ್ಯಾತ್ಮದಲ್ಲಿ ಶಾಸ್ತ್ರ ಹೇಳ್ತೇನೆ ನಾನು, ಆಧ್ಯಾತ್ಮದಿಂದ ಹೇಳಾಕತ್ತೀನಿ. ರಾಮಣ್ಣ ಏನಂತ ಕೇಳಿದ್ರೆ ಆತ್ಮಸ್ವರೂಪ. ಬಡಿಗೆ ಅಂದ್ರೇನು? ಮನಸ್ಸು. ಇಂದ್ರಿಯಗಳಂದ್ರೇನು? ಆಕಳುಗಳು. ಇವೆಲ್ಲವನ್ನು ನಾವು ಮನಸ್ಸಿನ ತತ್ವವನ್ನು ಅಳವಡಿಸ್ಕೊಳ್ಬೇಕಾಗ್ತದ. ಈ ತತ್ವದ ದಶೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು. ಅದಕ್ಕೆ ಮನವೆಂಬ ಮರ್ಕಟವನ್ನು, ತನುವೆಂಬ ವೃಕ್ಷವನೇರಿ, ಇಂದ್ರಿಯಗಳೆಂಬ ಶಾಖೆಗೆ ಹಾರಿ, ವಿಷಯಗಳೆಂಬ ಹಣ್ಣು ಫಲಗಳನ್ನು ಗ್ರಹಿಸಿ ಭವದತ್ತ ಮುಖವಾಗಿ ಹೋಗುತ್ತಿರುತ್ತೆ ನೋಡ ಅಖಂಡೇಶ್ವರ ಅಂದ್ರೆ ಶರಣರು. ಇಲ್ಲಿ ಏನಂತ ಕೇಳಿದ್ರೆ, ಭವದತ್ತ ವಿಷಯಗಳೆಂಬ ಹಣ್ಣುಗಳು ಬಯಸಿ ಅಂದ್ರೆ ವೃಕ್ಷ ಅಂತಾರೆ. ಯಾವ ಅಂತೀರಿ? ದೇಹವೇ ಒಂದು ವೃಕ್ಷ. ಈ ಶಾಖೆಗಳು ಯಾವ ಅಂತ ಕೇಳಿದ್ರೆ ದಶೇಂದ್ರಿಯಗಳೇ, ಪಂಚ ಕರ್ಮೇಂದ್ರಿ, ಪಂಚ ಜ್ಞಾನೇಂದ್ರಿಯಗಳೇ ಇಲ್ಲಿ ಟೊಂಗಿಗಳು, ಶಾಖೆಗಳು. ಅಂದ್ರೆ
ಇಲ್ಲಿ ಯಾನ ಅಂತ ಕೇಳಿದ್ರೆ ಮನಸ್ಸಂತಕ್ಕಂಥದ್ರಿಂದ ನಾವೇನು ಹಣ್ಣು ಫಲಗಳನ್ನು ಶಬ್ದ ಸ್ಪರ್ಶ ರೂಪ ರಸ ಗಂಧ ಪಂಚ ಕರ್ಮೇಂದ್ರಿಯ ಪಂಚ ವಿಷಯಗಳದ ಪಂಚ ಜ್ಞಾನೇಂದ್ರಿಯ ಪಂಚ ವಿಷಯಗಳದ ಇವನ್ನೆಲ್ಲ ನಾವು ಏನು ಮಾಡಾಕತ್ತೇವೆ ಅದಕ್ಕೆ ಮನಮುಖಾಂತರವಾಗಿ ಇವಾಗ ಸ್ವಂತ ಶಕ್ತಿ ಇಲ್ಲ, ಇಂದ್ರಿಯಗಳ ಸ್ವಂತ ಶಕ್ತಿ ಇಲ್ಲ. ಈಗ ನಾವು ನೋಡಾಕತ್ತೀವಿ ಕಣ್ಣಿನಿಂದ, ನೀವು ಕೇಳಾಕತ್ತೀರಿ ಕಿವಿಯಿಂದ ಅಂತಂದ್ರೆ ಅಲ್ಲಿ ಒಬ್ಬ ಆ ಕೇಳ್ತಕ್ಕಂಥ ಅರು ಸ್ವಲ್ಪ ಆತ್ಮ ಐತಲ್ಲ, ಆ ಸಾಕ್ಷಿ ಚೇತನ ಸ್ವಲ್ಪ ಅದು ನೋಡ್ತಿರ್ತದೆ. ಗೋಲಕ್ಕಷ್ಟೇ ಇದು ಕಿವಿ, ಕಣ್ಣು ಕಿವಿ ಮೂಗು ನಾಲಿಗೆ ಇವೆಲ್ಲ. ಆದ್ರೆ ಅಲ್ಲೊಂದು ಆತ್ಮಶಕ್ತಿ ಅಂತ ಅದು ಗ್ರಹಣ ಮಾಡ್ತವೆ. ಅದನ್ನ ತಿಳ್ಕೊಬೇಕಾದ್ರೆ ಅದನ್ನೆಲ್ಲ ಯಾವ ತಿಳ್ಕೋದು ಮೊದಲು ಮನಸ್ಸು ಬುದ್ಧಿ ಹಂಗ ಅಂತರ್ಮುಖವಾಗಿ ಹೋದಾಗ ಮನ ಅಂತರ್ಮುಖವಾದ್ರೆ ಅವೆರಳ ಜ್ಞಾನಿ ಅಂತಂದ್ರು. ಮನ ಬಹಿರ್ಮುಖವಾದರೆ ಮಾಯಾ ಪ್ರಪಂಚಿ. ಈ ಮಾಯಾ ಪ್ರಪಂಚದಲ್ಲಿ ಮನಸ್ಸನ್ನ ಅಂತರ್ಮುಖ ಮಾಡಿದ್ವು ಅಂತ ಕೇಳಿದ್ರೆ ನಮ್ಮ ಸ್ವರೂಪ ಜ್ಞಾನ ಮಾಡ್ಕೊಳ್ತೀವಿ. ಮನಸ್ಸು ಹೊರಗೆ ಹೋಯ್ತು ಅಂತ ಕೇಳಿದ್ರೆ ಈ ನಾಮ ರೂಪಾತ್ಮಕವಾಗಿರ್ತಕ್ಕಂಥ ಪ್ರಪಂಚದ ಜ್ಞಾನ ನಾವು ಮಾಡ್ಕೊಳ್ತೀವಿ. ಅದ್ರ ಸಲುವಾಗಿ ಆ ಒಂದೇ ಒಂದು ಮನಸ್ಸು ಏನು ಮಾಡ್ಬೇಕಂತ ಈ ವಿಷಯಗಳ ಕಡೆ ಹೋಯ್ತು ಅಂತಂದ್ರೆ ನಾವೆಲ್ಲ ವಿಷಯಾದಿಗಳಾಗಿ ಭೌಕ ಅಂದ್ರೆ ಭವ ಅಂದ್ರೆ ಏನು? ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಯ ಸಂಸಾರೇ ಕಲು ದುಸ್ತಾರೆ ಕೃಪಯಾ ಪಾರೆ ಪಾಯ ಮುರಾರೆ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಪುನಃ ಪುನಃ ಹುಟ್ಟೋದು, ಪುನಃ ಪುನಃ ಸಾಯೋದು. ಹುಟ್ಟಿದ ಯಾಕಪ್ಪ ಅಂದ್ರೆ ಸಾಯಕ, ಸತ್ಯ ಯಾಕಪ್ಪ ಹುಟ್ಟಾಕ. ಈ ಭವ ಅಂತಂದ್ರೆ ಏನು? ಹುಟ್ಟುವುದು ಜನ ಮರಣ. ಈ ಜನ ಮರಣಾತ್ಮಕವಾಗಿರ್ತಕ್ಕಂಥ ಭವಚಕ್ರದಿಂದ ನಾವು ಪಾರ ಆಗಬೇಕಾದ್ರೆ ಮನಸ್ಸನೇ ಕಾರಣ. ಮನಯವ ಕಾರಣ ಬಂಧ ಮೋಕ್ಷಯ ಅಂತ ಹೇಳಿದ್ದಾರೆ ಶಂಕರಾಚಾರ್ಯರು. ಮನಸ್ಸನೇ ಕಾರಣ ಎಲ್ಲದಕ್ಕೂ, ಬಂಧಕ್ಕೂ ಮತ್ತು ಮೋಕ್ಷಕ್ಕೂ ಜನನ ಮರಣಕ್ಕೂ ಸಹಿತ ಮನಸ್ಸನೇ ಕಾರಣ. ಮನಸ್ಸಿನ ಬೆನ್ನ ಹತ್ತಿರೋದು ಯಾವ ಕಡ್ಡಕ್ಕೆ ಹೋದಾಗ್ತದೆ, ಯಾವ ಬರಂಗಿಲ್ಲ. ಮಾಕಡೆ ಸದಾ ರಸ್ತಾನ ವಾಕಡ ಅಂತ ಹೇಳ್ತಾರೆ. ಮನಸ್ಸು ಯಾವಾಗಲಿ ಅಂತ ಕೇಳಿ ಸೀದಾ ಹೋಗಂಗಿಲ್ಲ. ಒಳ್ಳೇದ ಕೆಲಸನ ಮಾಡ್ತೈತಿ, ಕೆಟ್ಟ ಕೆಲಸನ ಮಾಡ್ತೈತಿ. ಅದು ಯಾರು ಕಣಿಗೂ ಕಾಣಂಗಿಲ್ಲ. ಅವನ ವೃತ್ತಿ ಮೇಲೆ ತಿಳ್ಕೊಬೇಕು, ಅವ್ನು ಮಾಡಿದ ಕೆಲಸದ ಮೇಲೆ ತಿಳ್ಕೊಬೇಕಾಗ್ತದೆ. ಅದಕ್ಕೆ ಈ ಮನಸ್ಸಂತಕ್ಕಂಥದ್ದು ವಿಷಯಗಳ ಕಡೆ ಹೋಗದಂಗೆ ನಾವು ಮಾಡಿದೆವು, ದಶೇಂದ್ರ ನಾವು ಗೆದ್ದಿವಿ. ಯಾರ ಮನಸ್ಸಿನ ಮೇಲೆ ಮುಗದಾನ ಹಾಕಿ ಅದ್ರ ಮೇಲೆ ಕುಂದ್ರತಾರ ಮಹಾದೇವಾಗಿದ್ದಾನೆ. ಯಾರ ಮನಸ್ಸಿನ ಎತ್ತಬೇಕಂತ ಹರಿಬಿಟ್ಟಿದ್ದಂದ್ರೆ ಅವೇನಾಗಿದ್ದಾನ್ರಿ? ಆ ಜನನಕ್ಕೂ ಮರಣಕ್ಕೂ ಕಾರಣ ಇತ್ತು, ಬೌದ್ಧಿಕ ಕಾರಣಭೂತನಾಗಿದ್ದಾನೆ. ಅದ್ರ ಸಲುವಾಗಿ ಈ ಮನಸ್ಸಿಗೆ ಶರಣರು ಕೂಡ ಏನಂದ್ರು ಅಂತ ಕೇಳಿದ್ರೆ, ಅಂದನವನೇರಿದ ಸ್ವನಗಡನಂತೆ ಗಂಡೊಡೆ ಬಿಡದು ಮುನ್ನಿನ ಸ್ವಭಾವವನ್ನು ಸುಡು ಸುಡು ಮನವಿದು ವಿಷಯಕ್ಕೆ ಹರಿಯುವುದು ಮುರುಡನಿಮ್ಮ ನಾನುದೇನ ನೆನೆಯಲಿಯದು. ನೋಡ್ರಿ ಭಾಳ ಚಂದ ಹೇಳಿದ್ರು. ಈ ಮನಸ್ಸಿನ ಸ್ವಭಾವ ಹೆಂಗದ ಅಂತ ಕೇಳಿದ್ರೆ, ಈ ಮನಸ್ಸಂತ ಈ ದೇಹದೊಳಗೆ ಐತಲ್ಲ, ಇದು ಮೊದಲ ವಾಯು ತತ್ವದ ಕೂಡಿರ್ತಕ್ಕಂಥದ್ದು. ವಾಯುವಿನ ಮುಖ್ಯ ಭಾಗದಿಂದ ಆಗಿರ್ತಕ್ಕಂಥ ಇದು ಮನಸ್ಸು. ಇದು ಎಲ್ಲಿದಪ್ಪ ಅಂತ ಕೇಳಿದ್ರೆ ಈ ದೇಹದೊಳಗೆ ಇಟ್ಕೊಂಡು ವೃತ್ತಿ ಏನ್ ಮಾಡ್ತದ ಅಂತ ಕೇಳಿ ಎಲ್ಲೆಲ್ಲೋ ಹೋಗ್ಬಿಡ್ತದ. ಉತ್ತಮ ಉದಾಹರಣೆ ಕೊಟ್ರು. ಅಂದನ ಅಂತ ಕೊಟ್ರು. ಅಂದನವನ್ನೇರಿದ ಸ್ವನಗ ಅಂದ್ರೇನ್ರಿ? ನಾಯಿ. ಅಂದನ ಅಂದ್ರೇನು? ಪಲ್ಲಕ್ಕಿ. ದೊಡ್ಡ ಸಾವುಕಾರ ಒಂದ ದೊಡ್ಡ ನಾಯಿ ಸಾಕಿದ್ದಂತ. ದಿನ ದಷ್ಟು ಬೇಕಾದೆಲ್ಲ ತಿನ್ನಾಕ ಉಣ್ಣಾಕ ಹಾಕಿ ದಷ್ಟು ಪುಷ್ಟಾಗಿತ್ತಂತ. ನೋಡಕ್ ಸೇಮ್ ಶಿವದಂಗೆ ಕಾಣ್ತಿತ್ತಂತ್ರಿ ಅದು. ಏನ್ ಪಿ ಗೌಡ ನಾಯಿ ಐತಿದು ಭಾಳ ಚಲೋ ದಷ್ಟು ಬೆಳೆಸಿದಾರ, ಚಲೋ ಐತಿ. ಈ ನಾಯಿಗೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಮೆರುಳು ತೆಗಿಯೋನದ್ರಂತ. ನಾಯಿ ಮೆರುಳು ತೆಗಿಬೇಕಾದ್ರೆ ಏನ್ ಇಡ್ಬೇಕ್ರಿ? ಪಲ್ಲಕ್ಕಿ ಬೇಕಲ್ಲ. ಪಲ್ಲಕ್ಕಿ ಐತ್ರಿ ನಮ್ಮ ಊರು ದೇವ್ರದ್ದು, ಪಲ್ಲಕ್ಕಿ ಮ್ಯಾಗ ಕುಡಿಸೋದಿದ್ರು ಅಂದ್ರಂತ. ಪಲ್ಲಕ್ಕಿ ಮ್ಯಾಗ ಕುಡಿಸಿದ್ರು, ರೇಷ್ಮೆ ಶಾಲು ಹಚ್ಚಿದ್ರು, ಹೂಮಾಲೆ ಹಾಕಿದ್ರು. ನಮ್ಮ ತಾಯಿಗಳು ಕೆಲವೊಂದು ಹೆಣ್ಮಕ್ಳು ಅಂದ್ರೆ ನನ್ನ ಬಂಗಾರದ ತಿಕ್ಕೆ ತಗೋರಿ, ನನ್ನ ಗುರುಮಾಳ ತಗೋರಿ, ನನ್ನ ಶ್ರೀಮಂತ ತಗೋರಿ ಅಂತೆಲ್ಲ ಬಂಗಾರ ಸಾಮಾನು ಹಾಕಿಬಿಟ್ರೆ ಆಭರಣ ಹಾಕಿದ್ರಂತ. ಪಲ್ಲಕ್ಕಿ ಮೊದಲು ಸಾವುಕಾರದ ಗೌಡದ ನಾಯಿ ಐತಿ, ಹಂಗೆ ಹೆಂಗೆ ಕುಡಿಸೋದು ಅಂತೇಳಿ ಎಲ್ಲ ಹಾಕಿ ಕುಡಿಸಿದ್ರಂತ. ಊದಿಸ್ದ ಬಾರಿಸ್ದ ಎಲ್ಲ ಮೆರಡಿ ಹೊಂಟಿತಂತ. ಊರ ಹೊರಗೆ ಹೋಗಿ ಬಂದ ಕೂಡಲೇ ಅಂದ್ರೆ ಆ ಪಲ್ಲಕ್ಕಿ ಕುಂತಿತ್ತು. ಪಲ್ಲಕ್ಕಿ ಆಗ್ಯದ ಯಾವ್ದ್ರಿ? ಲಕ್ಷಣ ಇಟ್ಕೋರ್ ಮತ್ತೆ ಕುಂತಿತ್ತಂತ. ಕುಂತ ಕೂಡಲೇ ಅಂದ್ರೆ ಹೊರಗೆ ಏನು ಮಾಡಾಕ್ತಿರಂತೆ, ಹೊಲಿಗೆರಿಯಾಗ ಊರಿಗೆ ಏನು ಇರ್ತಿತ್ತಲ್ಲ ಅಲ್ಲಿ ಎಮ್ಮಿ ಹುಚ್ಚಾಕತ್ತಿರಂತ. ಎಮ್ಮಿ ಹುಚ್ಚಾಕತ್ತಿರಂತ ಬಿಚ್ಚು ನೋಡಿತಂತ್ರದ ಮಾಂಸ. ನೋಡಿದ ಕೂಡಲೇ ಅಂತ ಚಂಕನ ಜಿಗಿದು ಹೋಗ್ಬಿಡ್ತಂತ್ರಿ ಅದು. ನಾಯಿ ಹೋಗ್ಬಿಡ್ತು, ಪಲ್ಲೆ ಖಾಲಿ ಉಳಿತು. ಹೇಳು ತಾತ್ಪರ್ಯ ಅಂತ ಕೇಳಿದ್ರೆ ಮುನ್ನಿನ ಸ್ವಭಾವನು ಸುಡು ಸುಡು ಮನವಿದು ವಿಷಯಕ್ಕೆ ಹರಿಯುವುದು. ಅಂದ್ರ ಅದ್ರ ಜ್ಞಾನ ಏನಾಯ್ತು? ಏನು ಹೋಯ್ತು?
ಎಮ್ಮಿ ಮೋಸ ಮ್ಯಾಲ ಹೋಯ್ತು. ಎಲ್ಲಿ ಕುಂತೇನೋ ಮರಿತದು, ನಾ ಪಲ್ಯಕ್ಕೆ ಕುಂತೀನಿ, ನಾ ಗೌಡ್ ನಾ ಇದ್ದೀನಿ, ನನ್ನ ಶಾಲ್ ಹುಚ್ಚಿದಾರು, ನನ್ನ ಬಂಗಾರ ಆಭರಣ ಹಾಕಿದಾರು, ನನ್ನ ಹೋಮಾಲಿ ಹಾಕಿದಾರು, ನಾ ಇಲ್ಲಿ ಇಳಿದು ಹೋಗಬಾರ್ದು ಏನು ಅನಿಸ್ದಂತದ? ಅನಿಸಿಲ್ಲ. ಅದಕ್ಕೆ ಯಾಕೆ ಅನಿಸಿಲ್ಲ? ಸ್ವಭಾವ ವಿಷಯಕ್ಕೆ ಅರಿಯೋದು. ಅದು ಏನು ಗೊತ್ತಿಲ್ಲ, ನೋಡಿದ ಕುಳಿ ಅದ್ರ ಎಲ್ಲ ಮತ್ತೆ ಹೆಂಗೆ ಚಂಗನ ತೆಗೆದು ಹೋಯ್ತಲ್ಲ, ಹಂಗ ಈ ದೇಹದಲ್ಲಿ ಒಂದು ನಾಯಿ ಸ್ವರೂಪವಾಗಿರ್ತಕ್ಕಂಥ ಮನಸ್ಸದ. ಅದು ಏನು ಮಾಡ್ತದ್ರಿ? ನಾ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯನ ಬಂದೀನಿ ಏನ್ರಿ, ಶ್ರೇಷ್ಠ ಅದರ ಅರ್ಥಪ್ರಾಯವಾಗಿರ್ತಕ್ಕಂಥದ್ದು. ಜಂತು ನಾಂ ನರಜನ್ಮ ದುರ್ಲಭಂ ಅಂತ ಹೇಳ್ತಾರೆ. ಈ ಚರಾಚರ ಪ್ರಾಣಿಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮನುಷ್ಯನ್ಮ. ಇದು ಏನು ನರಜನ್ಮ ದಿಂದಿಯಾದಳು ಮಿಗಿಲುಂಟೆ ಅಂತ ಹೇಳ್ತಾರೆ. ಅದಕ್ಕೆ ಈ ನರಜನ್ಮಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಶ್ರೇಷ್ಠ ಜನ್ಮ ಇಲ್ಲ. ಅಂತ ಜನ್ಮಕ್ಕೆ ಬಂದಿರೋ ಸಹಿತ ಹೊರತು ಏನ್ ಮಾಡ್ತಾನ ಮನುಷ್ಯ ಅಂತ ಕೇಳಿದ್ರೆ, ವಿಷಯಾದಿಗಳಲ್ಲೇ ಅವನ ಜನ್ಮವೆಲ್ಲ ಇಡೀ ಆಯುಷ್ಯವನ್ನು ಕಳೆದು ಹೋಗಿಬಿಡ್ತಾನೆ. ಮತ್ತು ಈ ಜನ್ಮ ಮರಣಾತ್ಮಕವಾಗಿರೋ ಸಂಸಾರಕ್ಕೆ ದುಃಖಿ ಆಗ್ತಾನೆ. ಅದಕ್ಕಾಗಿ ತುರ್ಗಾಯ ರಾಮನ್ ಅವರು ಎಂಥದ್ದು ಮಾಡ್ಲಾರ್ದಾನೆ ಏನು ಮಾಡಿದ್ರು ಅಂತ ಕೇಳಿದ್ರೆ, ತನ್ನ ಜೀವನದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಈ ಒಂದು ಎಲ್ಲವನ್ನ ನಿಯಂತ್ರಣದಲ್ಲಿ ಇಟ್ಕೊಂಡು, ಆ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು, ಈ ಮನಸ್ಸಿನ ನಿಯಂತ್ರಣದಿಂದ ಹೆಚ್ಚಿನ ನಿಯಂತ್ರಣ ಯಾವುದೇ ಇಲ್ಲ. ಅದಕ್ಕಾಗಿ ಆ ಎಲ್ಲ ವಿಷಯಗಳನ್ನು ತ್ಯಾಗ ಮಾಡಿ ದಯವೇ ಧರ್ಮದ ಮೂಲ ಅಂದಂಗ ಈ ಧರ್ಮದ ಕಾರ್ಯಗಳಲ್ಲಿ ಭಾಗಿಗಳಾಗಿ ಏನು ಮಾಡಿದಂತ ಕೇಳಿದ್ರೆ, ತುರಗಾಯಿ ರಾಮಣ್ಣನವರು ಅನಂತ ಶರಣರಲ್ಲಿ ಎಲ್ಲ ಎಷ್ಟೋ ಮಂದಿ ಶರಣರು ಕೂಡ ಇಂಥ ಕಾಯಕವೇ ಕೈಲಾಸ ಅಂತಕ್ಕಂಥದ್ದು ಮಾಡಿ ತಮ್ಮ ಜನ್ಮವನ್ನು ಕೂಡ ಸಾಫಲ್ಯ ಅಂತಕ್ಕಂಥ ಮಾಡಿಕೊಂಡಿದ್ದಾರೆ. ಸಮಯದ ಅಭಾವ, ಅದಕ್ಕೆ ಅಬ್ಬರು ಬಹಳ ಸಮಯ ಆಗ್ತದೆ ಅನ್ನುವಂಥ ಮಾತು ಸೂಚನೆಯನ್ನು ಹೇಳಿದ್ದಾರೆ. ಅದರ ಸಲುವಾಗಿ ಇದ್ರ ವಿಷಯ ಹೇಳ್ಕೋತ ಕೂತ್ರೆ ನಾವು ಹಿಂಗೆ ಹಿಂದೆ ಹೇಳ್ಕೋತ ಹೋಗಿರ್ತೀವಿ. ಮೈಕ್ ಮುಂದೆ ಸಿಕ್ತಂದ್ರೆ ತಾಸು ಗಂಟೆ 2 ತಾಸು ಗಂಟೆ ಒಂದು ದೂರ ಹಿಂಗೆ ಹೇಳ್ಕೊತ ಹೊಂಟೀನಿ. ನಾನು ಹೇಳಕ್ಕೊತ ಹೊಂಟೀನಿ. ಹೇಳುವಂಥದ್ದು ಭಾಳ ಧರ್ಮ ಕಾರ್ಯ ಐತಿ, ಮುಂದಿನ ಪೀಳಿಗೆ ಸಿಗ ಉಪಯೋಗ ಆಗ್ತೈತಿ ಅಂತ ಹೇಳ್ಕೊತ ಹೊಂಟೀನಿ. ಬಯರ್ನಿದ್ದ ಇದನ್ನ ಮುಂದಿನ ಪೀಳಿಗೆ ಬರೋತಕ್ಕ ಹೇಳ್ತಿರೋ ಬಿಡ್ತಿರೋ ಅಂತ ಹಂಗಾಗಬಾರ್ದು ನೋಡ್ರಿ. ಮತ್ತೆ ಅದಕ್ಕಾಗಿ ಸಮಯ ಇದ್ದಷ್ಟೇ ನಾಲ್ಗೆ ಚಾಚಬೇಕಂತ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕಂತ ನೇಮದ. ಆ ಪ್ರಕಾರವಾಗಿ ಈ ವಿಷಯವನ್ನು ಮತ್ತು ಅಪ್ಪಾಜಿಯವರು ಹೇಳ್ತಾರೆ. ಅಂತ ಒಂದು ಎಲ್ಲ ಸದ್ಭಕ್ತರ ಸಹಿತ ಮನಸ್ಸು ನಿಯಂತ್ರಣ ಮಾಡಿಕೊಂಡು ಭಕ್ತಿ ಅಂತಕ್ಕಂಥದ್ದು ಮಾಡಿ ಮನುಷ್ಯನ ಸಾಫಲ್ಯ ಮಾಡಿಕೊಂಡು ಸದ್ಬುದ್ಧಿ ಸದ್ಗುರು ವಿಶ್ವಗುರು ಬಸವಣ್ಣನವರ ಅಪ್ಪಾರು ಎಲ್ಲರೂ ಕೊಟ್ಟು ಕರುಣಿಸಲಿ ಅಂತೇಳಿ ಪ್ರಾರ್ಥಿಸಿ ಕೆಲವು ಮಾತು ಗುರುಚರಣೆ ಕಲ್ಪಿಸಿ ಹರೋ ತತ್ಸತ್.